ವೀಕ್ಷಕರೇ, ವೀರೇಶ್ವರ ಪುಣ್ಯಾಶ್ರಮದಲ್ಲಿದ್ದೇವೆ. ಪುಣ್ಯಾಶ್ರಮ ಸಂಗೀತಕ್ಕೆ, ಜ್ಞಾನದಾಸೋಹಕ್ಕೆ, ಜೊತೆಗೆ ಅನ್ನದಾಸೋಹಕ್ಕೆ, ಸಾಹಿತ್ಯಕ್ಕೆ ಎಲ್ಲದಕ್ಕೂ ಹೆಸರುವಾಸಿಯಾಗಿರುವಂಥದ್ದು ಗದಗ ಘರಾನೆಯನ್ನು ಹುಟ್ಟುಹಾಕಿದ್ದು ಶ್ರೀ ಕ್ಷೇತ್ರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಇಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳಿಂದ ಹಿಡಿದು ಪಂಡಿತ ಪಂಚಾಕ್ಷರ ಕವಿಗವಾಯಿಗಳು, ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಗುರು ಪರಂಪರೆ, ಅದರ ಮುಂದುವರಿದಂಥ ಅನೇಕ ಮಹಾತ್ಮರು, ಶಿಷ್ಯರು, ಅವರ ಶಿಷ್ಯ ಬಳಗವೂ ಕೂಡ ಅಷ್ಟೇ ಹೆಸರುವಾಸಿಯಾಗಿದೆ. ಸಂಗೀತದಲ್ಲಿರಬಹುದು, ಸಾಹಿತ್ಯದಲ್ಲಿರಬಹುದು, ನಾಟಕ ಕ್ಷೇತ್ರದಲ್ಲಿರಬಹುದು, ಹತ್ತಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಹೇಳ್ತಾರೆ, ಎಲ್ಲ ಗುರುವಿನ ದಯೆ, ಗುರು ಅನ್ನೋ ಒಂದು ಶಕ್ತಿಯಿಂದ, ಚೇತನದಿಂದ ಮಾತ್ರ ನಾವಿಲ್ಲಿ ಇದ್ದೇವೆ ಅಂತ ಹೇಳಿ. ಇವತ್ತು ನಮ್ಮೊಟ್ಟಿಗೆ ಅಂಥ ಒಬ್ಬ ಮಹನೀಯರು ನಮ್ಮೊಟ್ಟಿಗಿದ್ದಾರೆ. ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಶಿಷ್ಯರು, ಕಥಾ ಕೀರ್ತನ ಕೇಸರಿ ಎಂದೇ ಅವರು ಪ್ರಖ್ಯಾತರು. ಶ್ರೀ ಎಂ ಕಲ್ಲಿನಾಥ ಶಾಸ್ತ್ರಿ ಅಡ್ನೂರವರು ನಮ್ಮೊಟ್ಟಿಗಿದ್ದಾರೆ. ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಫಸ್ಟ್ ಸ್ವಾಗತ ಮಾಡೋಣ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಕವಿಗವಾಯಿಗಳು, ಪುಟ್ಟರಾಜ ಕವಿಗವಾಯಿಗಳು ಅಂತಂದ್ರೆ ನಮಗೆ ಮೊದಲು ನೆನಪಾಗೋದು ಸಂಗೀತ, ಅಥವಾ ಸಂಗೀತ ಅಂದ ತಕ್ಷಣ ನೆನಪಾಗೋದು ಗವಾಯಿಗಳು ಗದುಗು. ನೀವು ಅವರ ಒಟ್ಟಿಗೆ 40 ವರ್ಷಗಳ ಕಾಲ ಒಂದು ಒಡನಾಟದಲ್ಲಿದ್ರಿ, ಸೇವೆ ಮಾಡಿದ್ರಿ. ಆಶ್ರಮದ ಈ ಒಂದು ಎಲ್ಲ ಮುಂಚೆಯಿಂದನೂ ಗವಾಯಿಗಳು ಇದ್ದಾಗಿಂದನೂ ನೀವು ನೋಡ್ಕೊಟ್ಟು ಬಂದ್ರಿ ಅಂತ ಕೇಳಿ ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ಗವಾಯಿಗಳು ಅಂದ ತಕ್ಷಣ ನಿಮ್ಮ ಮಾತಿನಲ್ಲಿ ಹೇಳೋದಾದ್ರೆ ಪುಟ್ಟರಾಜ ಕವಿಗವಾಯಿಗಳು ಯಾರು? ಮೇಡಮ್, ಭಾಳ ಈ ಸಮಾರಂಭ ಭಾಳ ಅತ್ಯುತ್ತಮವಾಗಿರುವಂಥದ್ದು. ತಮ್ಮ ಸಂದರ್ಶನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ವಿಶ್ವಚೇತನ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಈ ರಾಷ್ಟ್ರ ಕಂಡ ರಾಷ್ಟ್ರಪತಿ ಅಲ್ಲ, ಪ್ರಧಾನಿ ಅಲ್ಲ, MLA MP ಅಲ್ಲ, ಲ್ಯಾಂಡಾರ್ಡ್ ಕೋಟ್ಯಾಧಿಪತಿ ಅಲ್ಲ. ತಂಬೂರಿ ತಂತಿಯನ್ನು ಮೀಟಿ ಗಾನ ಸುಧೆಯನ್ನು ನಾಡಿನಾದ್ಯಂತವಾಗಿ ಹರಿಸಿದಂಥ ಸಂಗೀತ ಪ್ರಪಂಚದ ಒಬ್ಬ ಜಗದ್ಗುರು ಅಂದರೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು. ಇವರೆಲ್ಲರೂ ಕೂಡ ಬಾಗುವಂಥ ವ್ಯಕ್ತಿತ್ವ ವಿಕಾಸವನ್ನು ಹೊಂದಿದಂತಹ ಗಾನಗಂಧರ್ವ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ಬಹಳ ದೊಡ್ಡ ವ್ಯಕ್ತಿತ್ವ. ಇವರ ಸಾಧನೆಗೆ ಲೆಕ್ಕವೇ ಇಲ್ಲ. ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಸಾಧಿಸಿದರೆ ಎಲ್ಲವನ್ನೂ ಸಾಧಿಸಿದಂಥ ಒಬ್ಬ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು. ಈ ಭಾರತ ದೇಶದ ಕನ್ನಡ ನಾಡಿನ ಹಾನಗಲ್ಲ ತಾಲೂಕಿನ ಹಾವೇರಿ ಜಿಲ್ಲೆಯ 1914ರಲ್ಲಿ 3/3/1914ರಲ್ಲಿ ವೀರಮಾಹೇಶ್ವರ ಜಂಗಮರ ವಂಶದಲ್ಲಿ ಹುಟ್ಟಿದಂಥ ಒಬ್ಬ ಪುಟ್ಟರಾಜ ಕವಿಗವಾಯಿಗಳು. ಅವರ ತಂದೆ ರೇವಯ್ಯ, ತಾಯಿ ಸಿದ್ದಮ್ಮ, ಬಡ ಕುಟುಂಬ, ಹೊಟ್ಟೆಗೆ ಬಟ್ಟೆಗೆ ಇರಲು ಅತ್ಯಂತ ಕಡುಬಡತನದಲ್ಲಿ ಜನಿಸಿ ಬಂದವರು. 6 ತಿಂಗಳಿಗೆ ಕಣ್ಣನ್ನು ಕಳ್ಕೊಂಡವರು. 2ನೇ ವರ್ಷಕ್ಕೆ ತಂದೆಯನ್ನು ತೀರಿಕೊಂಡವರು. ಮುಂದೆ ಸೋದರ ಮಾವ ಚಂದ್ರಶೇಖರನವರೇ ಆಶ್ರಯ ಕೊಟ್ಟ, ತಂಗಿ ಕರ್ಕೊಂಡು ಬಂದ. 5 ವರ್ಷಗಳಲ್ಲೇ ಸಂಗೀತ ಪ್ರಾರಂಭ ಆಯಿತು. ಅವರು ಹುಟ್ಟು ಕುರುಡರಾಗಿರ್ಲಿಲ್ಲ? ಹುಟ್ಟು ಕುರುಡರಲ್ಲ, ಕಣ್ಣಿದ್ದವರೇ ಅವರು. 6ನೇ ತಿಂಗಳಿಗೆ ಕಣ್ಣು ಹೋಯ್ತು ಅವರಿಗೆ. ಯಾಕೆ, ಏನಾಯ್ತು ಶಾಸ್ತ್ರಿಗಳೇ? ಆ ಕಣ್ಣು ಬೇನೆ ಅಂತೂ ಬರ್ತದೆ ಮೇಡಮ್. ಕಣ್ಣು ಬೇನೆ ಬಂದಾಗ ಅವಾಗ ಅದು ಹಳೆ ಕಾಲ. ಆವಾಗ ವೈಚಾರಿಕವಾಗಿ ಇಷ್ಟು ಜಗತ್ತು ಬೆಳ್ಕೊಂಡಿದ್ದಿಲ್ಲ. ಇವಷ್ಟು ಬೇಕಾದಷ್ಟು ವಿಜ್ಞಾನ ವಿಶಾಲವಾಗಿದೆ. ಆವಾಗ ಅದು ಕಣ್ಬೇನೆ ಬಂದಾಗ ಕಣ್ಣಿಗೆ ಪರಿ ಅಂತ ಬರ್ತದೆ. ಆವಾಗ ಹಳ್ಳಿ ಜನಗಳು ಹೇಳಿದರು, ತ್ವನಿಷಿ ಹುಳುಗಳನ್ನು ಹಿಡ್ಕೊಂಡು ನೀವು ತಿನ್ನಿಸಿದ್ರೆ ಅದು ಕ್ಲಿಯರ್ ಆಕತೆ ಅಂತ, ಗುಣ ಆಕತೆ ಅಂತ. ತಾಯಿ ಸಿದ್ದಮ್ಮ ಅನಕ್ಷರಸ್ಥಳು, ಅಷ್ಟು ಬುದ್ಧಿವಂತೆ ಅಲ್ಲ. ಅವಳು ರಾತ್ರಿ ಅದನ್ನು ಹಿಡ್ಕೊಂಡಾಗ ನಿದ್ದೆ ಬಂದಾಗ ಹುಳುಗಳು ಜಾರಿ ಕಣ್ಣಾಗ ಹೋಗ್ತಾವೆ. ಬೆಳಗಾವ್ಲಾಗೆ 2 ಕಣ್ಣು ಗುಡ್ಡಿಯನ್ನು ಮೇದು ಬಿಡ್ತಾವೆ. ಬೆಳಗಾದ್ರೆ ಕುರುಡಾಗ್ತಾನೆ. ಅಂತಹ ಕುರುಡ ಮಗನಿಗಾಗಿ ಸಾಕಷ್ಟು ಪರಿಶ್ರಮ ಪಡ್ತಾಳೆ, ದುಃಖಿತಾಳಾಗ್ತಾಳೆ. 2ನೇ ವರ್ಷ ಗಂಡನೂ ತೀರ್ಕೊತಾನೆ. ಕಷ್ಟದ ಮೇಲೆ ಕಷ್ಟಗಳು. ಬದುಕಿನಲ್ಲಿ ಇಂಥ ನೋವುಗಳು ಯಾರಿಗೆ ಬರಬಾರ್ದು. ಅಂಥ ನೋವಿನಲ್ಲಿ ಸೋದರ ಮಾವ ಸಿದ್ದಮ್ಮನ ಅಣ್ಣನೇ ಚಂದ್ರಶೇಖರಯ್ಯ, ಅವರು ಪಂಚಾಕ್ಷರ ಗವಾಯಿಗಳವರ ಶಿಷ್ಯರೇ. ಅವರು ಆಲ್ರೆಡಿ ಇಲ್ಲಿ ಸಂಗೀತದ ಕಲಿತಾ ಹೋಗಿದ್ರು. ಅವರಿಗೆ ಹಾರ್ಮೋನಿಯಮ್ಮು, ಡ್ರಾಮಾ ಎಲ್ಲ ಕಲೆಗಳಿತ್ತು. ಆವಾಗ ತಂಗಿನ ಕರ್ಕೊಂಡು ಬಂದು ಅವರಿಗೆ ಆಶ್ರಯ ಕೊಟ್ಟು 5ನೇ ವರ್ಷಕ್ಕೆ ಸಂಗೀತವನ್ನು ಪ್ರಾರಂಭ ಮಾಡಿದರು. ಮುಂದೆ 1922ನೇ ಇಸ್ವಿಗೆ ನವಲಗುಂದದ ಕ್ಯಾಂಪಿನಲ್ಲಿ
ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳು, ಉಭಯಗಾನ ವಿಶಾರದರು, ಸಂಗೀತ ಪ್ರಪಂಚದ ಅದ್ಭುತವಾಗಿರುವಂಥ ಒಂದು ಚೇತನ ಪಂಚಾಕ್ಷರ ಗವಾಯಿಗಳು. ಎಸ್, ಉಭಯಗಾನ ವಿಶಾರದ ವೀಕ್ಷಕರಿಗೆ ಹೇಳೋದಾದ್ರೆ ಎರಡೂ ಗಾನಗಳು ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎರಡರಲ್ಲಿ ನಿಷ್ಣಾತರು, ಅದ್ಭುತ ಗಾಯಕರು. ಆ ಒಂದು ವಿದ್ಯೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದು. ಪ್ರಕಾಂಡ ಪಂಡಿತರು, ದಕ್ಷಿಣದಿಯೂ ಹಾಗೆ ಹಿಂದೂಸ್ತಾನಿಯೂ ಹಾಗೆ. ಉಭಯಗಾನ ವಿಶಾರದರು. ಅವರು 22ನೇ ಇಸ್ವಿ ನವಲಗುಂದದಲ್ಲಿ ಗವಿಮಠದಲ್ಲಿ ಕರ್ಕೊಂಡು ಬಂದು ಅರ್ಪಣೆ ಮಾಡ್ತಾರೆ. ಅಲ್ಲಿಂದ ಹಿಡ್ಕೊಂಡು 18 ವರ್ಷಗಳ ಕಾಲ ಪಂಚಾಕ್ಷರ ಗವಾಯಿಗಳು. ಇವರಿಗೂ ಕೂಡ ಉಭಯಗಾನನೇ, ದಕ್ಷಿಣಾದಿ ಹಿಂದೂಸ್ತಾನಿ ಎರಡರಲ್ಲಿ ನಿಷ್ಣಾತರಾಗ್ತಾರೆ. ಜೊತೆಗೆ ಮೇಡಮ್ ಇನ್ನೊಂದು ಅವರಿಗೆ ವಯೋಲಿನ್, ಸಾರಂಗಿ, ದಿಲ್ರೂಬ, ವೀಣಾ, ಸಿತಾರ, ತಬಲಾ ಎಲ್ಲ ಕಲೆಗಳನ್ನು ಕರಗತ ಮಾಡಿಕೊಂಡವರು. ನಮಗೆ ವಾದ್ಯಗಳ ಹೆಸರು ಹೇಳಲಿಕ್ಕೂ ಒಂದೊಂದ್ಸಲಿ ನೆನಪಿರೋದಿಲ್ಲ, ಅವ್ರು ನುಡಿಸ್ತಿದ್ರು. ವಯಲಿನ್ ಅಂತ ಅದ್ಭುತ. ಹಾರ್ಮೋನಿಯಂನಲ್ಲಿ ಮೀರಿಸಲಿಕ್ಕೆ ಇಡೀ ಭಾರತದಲ್ಲೇ ಇಲ್ಲ, ಅಷ್ಟು ಅದ್ಭುತ ಹಾರ್ಮೋನಿಯಂ. ಇಡೀ ಪ್ರಪಂಚನೇ ಅವರಿಗೆ ಬಾಗಿಬಿಡ್ತು. ಸರ್, ಸಾಧ್ಯನಾ ಒಬ್ಬ ವ್ಯಕ್ತಿ, ಈಗ ಅವ್ರು ಮಹಾನ್ ಚೇತನ ಅಂತ ನಾವು ಹೇಳ್ತೀವಿ, ಆದ್ರೆ ಸಾಧ್ಯನಾ ಸರ್? ಅಸಾಧ್ಯ. ಅದನ್ನು ಕೇಳಕ್ಕೂ ಅಷ್ಟೇ, ಹೇಳಕ್ಕೂ ಅಷ್ಟೇ. ಅದು ಹೆಂಗೆ ಬಂತು ಅಂತ ಆಶ್ಚರ್ಯ ಆಗ್ತದೆ. ತಬಲಾನು ನುಡಿಸ್ತಿದ್ರು. ಅದರ ಜೊತೆಗೆ ಕರ್ನಾಟಕ ಇದು ಸಾಹಿತ್ಯದಲ್ಲಿ ಕನ್ನಡ, ಸಂಸ್ಕೃತ, ಹಿಂದಿ 3 ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು. ಅವರಿಗೆಲ್ಲ ಸಂಸ್ಕೃತದಲ್ಲಿ ಕಾಶಿ ಒಳಗೆ ಹೋಗೋದಕ್ಕಾಗಿಲ್ಲ, ಇಲ್ಲಿನ ಅಧ್ಯಯನ ಮಾಡಿದವರು. ಪಂಚಾಕ್ಷರ ಗವಾಯಿಗಳಿಗೆ ವಾದನಗಳಿಲ್ಲ, ಸಾಹಿತ್ಯ ಇಲ್ಲ, ಕವಿಗಳಲ್ಲ. ಅವರು ಉಭಯಗಾನ ವಿಶಾರದರು ಮಾತ್ರ. ಆದರೆ ಇವರಿಗೆ ಎಲ್ಲ ಪಂಡಿತರನ್ನು ಇಟ್ಟುಕೊಂಡು 19 ಜನ ಗುರುಗಳನ್ನು ಇಟ್ಟುಕೊಂಡು ಅವರಿಗೆಲ್ಲ ತಿಂಗಳಿಗೆ 20 ರೂಪಾಯಿ ಪಗಾರ ಕೊಟ್ಟು ಸಮಗ್ರ ವಿದ್ಯಾವಂತರನ್ನು ಮಾಡಿದವರು ಪಂಚಾಕ್ಷರ. ಪುಟ್ಟಯ್ಯ, ನೀನು ಒಂದು ಯೂನಿವರ್ಸಿಟಿ ಆಗಬೇಕು, ನೀನೇ ಒಂದು ವಿಶ್ವವಿದ್ಯಾಲಯ ಆಗಬೇಕು, ನಿನ್ನಿಂದ ಎಲ್ಲ ವಿದ್ಯೆಗಳು ಕರಗತ ಆಗಬೇಕು, ಇಡೀ ನಾಡನ್ನೇ ಬೆಳಗಬೇಕಂತ ತಿಳ್ಕೊಂಡು ಅವರ ಸಂಕಲ್ಪ ಬಹಳ ದೊಡ್ಡದು. ಅವತ್ತು ಆರ್ಥಿಕವಾಗಿ ಹಿಂದೆ ಇರಲಿಕ್ಕೆ ಜಾಗ ಇಲ್ಲ, ಸಂಪತ್ತಿಲ್ಲ. ತಮ್ಮ ಜೋಳಿಗೆ ಮುಖಾಂತರವಾಗಿ ಇದನ್ನು ಕೇಳ್ಪಟ್ವಿ ಶಾಸ್ತ್ರಿಗಳೇ. ನಾವು ಅವತ್ತು ಕ್ಷಾಮ ಬರಗಾಲದ ಸಮಯದಲ್ಲಿ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಮಕ್ಕಳನ್ನು ಸಾಕದಂಗೆ ಸಾಕಿದ್ರು ಗುರುಗಳು. ಹೌದು. 1942ನೇ ಇಸ್ವಿಗೆ ಗದಗ ಬಂದಿದ್ದವರು. ಅದಕ್ಕಿಂತ ಮುಂಚಿತವಾಗಿ 1914ರಲ್ಲಿ ರೋಣ ತಾಲೂಕು ನಿಡಗುಂದಿ ಕೊಪ್ಪದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳವರು ಸ್ಥಾಪನೆ ಮಾಡಿದ್ದು ಸಂಚಾರಿ ಸಂಗೀತ ಪಾಠಶಾಲೆ. ಯಾವಾಗ 42ನೇ ಇಸ್ವಿ ಬಂದರೂ ದಾನಶೂರ ಬಸಿಗಿಡದ ವೀರಪ್ಪನವರು ತಮ್ಮ ಜಾಗ ಕೊಟ್ಟು ಅಲ್ಲಿ ಗದಿನೊಳಗೆ ಒಂದು ತಗಡಿನ ಸಡ್ಡು ಕೊಟ್ಟು 80 ಮಕ್ಕಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಆವಾಗ ಅಲ್ಲಿ ಒಂದು ತಗಡಿನ ಸಡ್ಡು ಮಾಡಿಕೊಟ್ಟಾಗ ಅದಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಗದಗ ಅಂತ ಹೆಸರು ಅವತ್ತೇ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಸಂಗೀತ ಸಂಚಾರಿ ಪಾಠಶಾಲೆ ಶಿವಯೋಗ ಮಂದಿರ ಅಂತ ಇತ್ತು. ಇನ್ನು ಪಂಚಾಕ್ಷರಿ ಗವಾಯಿಗಳು ಅವರು ಎಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಿದ್ರು? ಎರಡೂ ಸಂಗೀತಗಳು ಹೆಂಗೆ ಅವರಿಗೆ? ಅಲ್ಲೇ ಮೈಸೂರಲ್ಲಿ ಮೇಡಮ್, ಮೈಸೂರಲ್ಲಿ ಶಿರಾಳಕೊಪ್ಪದ ಗದಗ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಇದಕ್ಕೆಲ್ಲ ಮೂಲ ಪ್ರೇರಣೆನೇ ಹಾನಗಲ್ಲ ಕುಮಾರಸ್ವಾಮಿ. ಅವರನ್ನು ಬಿಟ್ಟರೆ ಇಡೀ ಪುಣ್ಯಾಶ್ರಮನೂ ಇಲ್ಲ, ಈ ಗವಾಯಿಗಳು ಇಲ್ಲ. ಮೊಟ್ಟ ಮೊದಲಿಗೆ ವೀರ ವಿರಕ್ತರಾಗಿರುವ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದವರು, ಶಿವಯೋಗ ಮಂದಿರವನ್ನು ಕಟ್ಟಿದವರು, ಮತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿದವರು. ಇದಕ್ಕೆಲ್ಲ ಮೂಲ ಚೇತನ ಹಾನಗಲ್ಲ ಕುಮಾರಸ್ವಾಮಿ. ಅವರು ಪಂಚಾಕ್ಷರ ಗವಾಯಿಗಳಂದರೆ ಇಲ್ಲಿ ಕಾಡಶೆಟ್ಟಿಹಳ್ಳಿ, ಅದು ಹಾನಗಲ್ಲ ತಾಲೂಕು ಕಾಡಶೆಟ್ಟಿಹಳ್ಳಿ ಗ್ರಾಮ. ಅದು ಜಂಗಮ ಮನೆತನ, ಚರಂತಿ ಮಠ. ಅಲ್ಲೇ ಗುರುಪಾದಯ್ಯ ನೀಲಮ್ಮರ ಮಗ. ಅವರಿಗೆ ಹುಟ್ಟಿದಾಗಲೇ ಕಣ್ಣಿಲ್ಲ, 2ನೇ ಮಗನಿಗೂ ಕಣ್ಣಿಲ್ಲ, 1ನೇ ಮಗನಿಗೂ ಕಣ್ಣಿಲ್ಲ. ಆಕಸ್ಮಿಕವಾಗಿ ಹಾನಗಲ್ಲ ಕುಮಾರಸ್ವಾಮಿಗಳು ಆ ಊರಿಗೆ ದಯಮಾಡಿಸಿದಾಗ ಈ ಮಕ್ಕಳು ಪ್ರಾರ್ಥನೆ ಮಾಡಿದಾಗ ಇವರ ಸಂಗೀತದ ಝೇಂಕಾರ, ಆ ನಾದ, ಹಾಡುವಂಥ ಗೊತ್ತು, ಇದನ್ನೆಲ್ಲ ನೋಡಿದಾಗ ನಮಗೆ ಭಿಕ್ಷೆ ಬೇಡ, ಈ 2 ಮಕ್ಕಳನ್ನು ನನ್ನ ಜೋಳಿಗೆ ಕೊಡುವಂತ ನೀಡಿಸಿಕೊಂಡವರು ಹಾನಗಲ್ಲ ಕುಮಾರಸ್ವಾಮಿಗಳು. ಆವತ್ತಿನ ಕಾಲ 12,000 ರೂಪಾಯಿ ಖರ್ಚು ಮಾಡಿ ಇವ್ರಿಗೆ ಸಮಗ್ರವಾಗಿ ಸಂಗೀತ ಅಧ್ಯಯನ ಮಾಡಿಸಿದವರು ಹಾನಗಲ್ಲ ಕುಮಾರಸ್ವಾಮಿಗಳು. ಮತ್ತು ನೀನು ಅಖಂಡ ಬ್ರಹ್ಮಚಾರಿ ಆಗಬೇಕು, ನಿನ್ನಿಂದ 2-3 ಮಕ್ಕಳಿಗೆ ತಂದೆ ಆಗೋದು ಬೇಡ, ಜಾತಿ ಮತ ಪಂಥ ಪರಂಪರೆ ಮೇಲು ಕೀಳು ಬಡವ ಬಲ್ಲಿದ ಯಾವ ಭೇದ ಭಾವನೆಗಳನ್ನು ಮಾಡದೆ ವಿಶ್ವಗುರು ಬಸವಣ್ಣ ಏನು ಕೆಲಸ ಮಾಡ್ಯಾನ
ಆ ಮಟ್ಟದಲ್ಲಿ ಜಾತ್ಯತೀತವಾಗಿ ಅವ್ರಿಗೆ ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕು, ವಿದ್ಯೆಯನ್ನು ದಾನ ಮಾಡಬೇಕಂತ ತಿಳ್ಕೊಂಡು ಬ್ರಹ್ಮಚಾರಿಯನ್ನಾಗಿ ಮಾಡಿ ಸಂಗೀತ ಪಾಠಶಾಲೆ ಸ್ಥಾಪನೆ ಮಾಡಿ ಇವರು ಅಲ್ಲಲ್ಲಿ ಸಂಗೀತ ಕಚೇರಿಯನ್ನು ಮಾಡಿ ಆ ಬಂದ ಹಣದಿಂದ ಲಕ್ಷಾಂತರ ಮಕ್ಕಳಿಗೆ ಇದು ಕಾರ್ಯವನ್ನು ಮಾಡಿದವರು ಪಂಡಿತ ಪಂಚಾಕ್ಷರಗಳು. ಇವರೆಲ್ಲ ಮಹಾನ್ ಚೇತರು ನಮಗೆ. ಆ ಚೇತ ಸತ್ಯವಾಗಿ ಹೇಳಬೇಕಂದ್ರೆ ಮೇಡಮ್, ಹಿಂದೂ ನಾವು ಇತಿಹಾಸವನ್ನು ಕೇಳಿಲ್ಲ ಈ ಮಟ್ಟದ್ದು. ಇನ್ನು ಮುಂದೆ ಕೇಳ್ತೀವೋ ಗೊತ್ತಿಲ್ಲ. ಆ ಒಂದು ಶಕ್ತಿ ಹೆಂಗೆ ಬಂತೋ ಗೊತ್ತಿಲ್ಲ. ಯಾಕಂದರೆ ಏನಾದರೂ ಇಲ್ಲೇ ಇಲ್ಲ, ಒಂದು ಆಶ್ರಮದ ಆಸ್ತಿ ಇಲ್ಲ. ಈಗ ಮಠಮಾನ್ಯಗಳಲ್ಲಿ 100 ಕೋಟಿಗೆ ಆಸ್ತಿ ಅದಾವೆ, ಅವ್ರು ಬೇಕಾದಷ್ಟು ವೈಭವ ಅದ, ಸಾವಿರಾರು ಕೋಟಿ ಗಳಿಸಿದಂಥ ಮಠಗಳದಾವೆ. ಆದರೆ ಇವ್ರಿಗೆ ಏನೂ ಇಲ್ಲ. ಅಂಥ ಕಾಲದೊಳಗೆ 80 ಮಕ್ಕಳಿಗೆ ಅನ್ನ ಬಟ್ಟೆ ಕೊಡ್ತಾರಂದ್ರೆ ಭಾಳ ದೊಡ್ಡ. ಮತ್ತು ಆವತ್ತಿನ ಕಾಲದ 12,000 ಇವತ್ತು ಕೋಟಿಗೆ ಸಮಾನ. ತಮ್ಮ ಬಟ್ಟೆಗೇನೆ ಇನ್ನೊಬ್ಬರಿಗೆ ಭಿಕ್ಷೆ ಬೇಡುವಾಗ ತಾನು ಭಿಕ್ಷೆಗೆ ಬೇಡಿ ಲಕ್ಷಾಂತರ ಮಕ್ಕಳಿಗೆ ಬದುಕಿಸಿದ್ನಲ್ಲ. ಈ ಕಾರ್ಯವನ್ನು ಗಂಡುಗಲಿಯ ಸರ್ಕಾರವಾಗಲಿ ವಿಶ್ವವಾಗಲಿ ಇವತ್ತಿಗೂ ಮಾಡಿದಂಥ ಇತಿಹಾಸ ನನಗೆ ಗೊತ್ತಿಲ್ಲ. ಇವತ್ತು ನೊಬೆಲ್ ಪಾರಿತೋಷಕ ಮದರ್ ತೆರೇಸಾ ಅವ್ರಿಗೆ ಕೇಳ್ತೀವಿ. ಅದಕ್ಕಿಂತ ಮುಂಚಿತವಾಗಿಯೇ ಬೀದಿಗೆ ಬಿದ್ದ ಮಕ್ಕಳನ್ನು, ಅಂಧರನ್ನು, ಅನಾಥರನ್ನು, ದೀನರನ್ನು, ದಲಿತರನ್ನು ಎತ್ತುಕೊಂಡು ಬಂದು ಅವರಿಗೆ ವಿದ್ಯಾದಾನ ಮಾಡಿದಂಥ ಒಂದು ಚೇತನ ಪಂಡಿತ ಪಂಚಾಕ್ಷರ ಗವಾಯಿಗಳು, ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಇಬ್ಬರು ಅಂದರೆ ತಪ್ಪಲ್ಲ. ಖಂಡಿತ. ಈ ಮಧ್ಯೆ ನನಗೆ ಒಂದು ಘಟನೆ ನೆನಪಾಗ್ತದೆ. ಯಾವುದೋ ಒಂದು ಸಣ್ಣ ಮಗು ಬಾವಿಯ ಮೇಲೆ ಸಿಕ್ತು, ಅದನ್ನ ಗುರುಗಳು ತಗೊಂಡು ಬಂದು ಸಾಕಿ ಸಲಹಿ ಸಂಗೀತವನ್ನು ಕೊಟ್ಟರು ಅನ್ನೋದು. ಹೌದು ಮೇಡಮ್, ಹೌದು. ಆ ಕಾಲದೊಳಗೆ ನಾನೇ ಇದ್ದೆ. 77-78 ಇಸ್ವಿ ಇರಬೇಕದು. ಆವಾಗ ಇಲ್ಲಿ ಇದೇ ಬಾವಿ ಕಟ್ಟಿ ಮೇಡಮ್, ಇದೇ ಬಾವಿ. ಆವಾಗ ಪುಟ್ಟರಾಜ ಕವಿ ಗವಾಯಿಗಳು ಬೆಳಗ್ಗೆ ಎದ್ದು ಸಂಚಾರಕ್ಕೆ ಹೊರಗಡೆ ಹೋಗಿ ಬಂದು ಮುಖಮಾರ್ಜನೆ ಮಾಡುವಾಗ ಒಂದು ಮಗು ಅಳ್ತಾ ಇತ್ತು. ಆ ಮಗು ಅಳ್ತಾ ಇರುವಾಗ ಅದು ಚೀರ್ತಿತ್ತಲ್ಲ, ಅಷ್ಟೇ ಒಂದು 2 ವರ್ಷದ ಮಗು, 2-3 ವರ್ಷದ ಮಗು ಚೀರ್ತಿತ್ತು. ಯಾರ ನೋಡುವ ಹುಡುಗಳ್ತೈತಲ್ಲೇ ಅಂತಂದು. ಆವಾಗ ನೋಡಿದಾಗ ಕಣ್ಣಿಲ್ಲ ಪಾಪ ಹುಡುಗದು ಚಿಟ್ಟಿಗೆ ಚೀರ್ತೈತ್ತು. ಯಾರ ನೋಡುವಂಥ ಹೆಂಗ್ರಪ್ಪ ಹುಡುಗದು ಕಣ್ಣಿಲ್ಲ ಅಂತ ಕರ್ಕೊಂಬಂದ್ವಿ. ಅದನ್ನು ಮುಟ್ಟಿದ್ರು, ಕೈ ಆಡಿಸಿದ್ರು, ಕೆನ್ನೆಗೆ ಹಿಡಿದ್ರು. ಏನಿದು, ಯಾರು ನೋಡೋ ತಂದೆ ತಾಯಿ ಕೂಗು ಅಂತ. ಯಾರೂ ಇಲ್ಲ. ಆಯ್ತು ಬಿಡು, ಇದು ಕುಮಾರೇಶ ಕೊಟ್ಟಂಥ ಸಂತಾನ ಇರಲಪ್ಪ ಅಂತ ಎತ್ತುಕೊಂಡ್ರು, ಪ್ರೀತಿ ಮಾಡಿದರು. ಅವನಿಗೆ ಅನ್ನ ಬಟ್ಟೆ ಕೊಟ್ಟು ಸಂಗೀತವನ್ನು ಕಲಿಸಿದ್ರು. ಅವನು ವಿದ್ಯಾವಂತನಾದ. ಇವತ್ತು ಹೈಸ್ಕೂಲ್ ಟೀಚರ್ ಆಗ್ಯಾನ. ಅವನು ಶಿರೋಳ ನಾಗಪ್ಪನವ್ರು ತಿಳ್ಕೊಂಡು ಅಧ್ಯಾಪಕರಾಗ್ಯಾರ. ವರನಟ ರಾಜ್ಕುಮಾರ್ ಬಂದು ಕೂಡ ಆ ಹುಡುಗನ ನೋಡಿದರು. ಆ ಹುಡುಗನಿಗೆ ಎತ್ತುಕೊಂಡ್ರು. ಅವತ್ತೇ ಇಂಥ ಅಪ್ಪ, ಪುಟ್ಟರಾಜನಂಥ ಅಪ್ಪ ಇನ್ನು ವಿಶ್ವದಾಗ ಹುಟ್ಟುವುದಿಲ್ಲ. ಜಗತ್ತಿನೊಳಗೆ ವೇಷಧಾರಿಗಳು ಬೇರೆ ಬೇಕಾದಷ್ಟು ಜನ ಅದಾರ. ಆದರೆ ಪ್ರಪಂಚವನ್ನು ಉದ್ಧಾರ ಮಾಡುವಂಥ ನಡೆದಾಡುವ ದೇವರಂತ ಫಸ್ಟಿಗೆ ಹೆಸರು ಕೊಟ್ಟವರೇ ವರನಟ ರಾಜ್ಕುಮಾರ್. ನಡೆದಾಡುವ ದೇವರು, ಮಾತನಾಡುವ ದೇವರಂತ ಕರೆದವರೇ ರಾಜ್ಕುಮಾರ್. 1976 ಇಸ್ವಿಯೊಳಗೆ ಅವರು ಮನ್ಯಾಗ 8 ದಿವಸ ಪೂಜೆ ಇಟ್ಕೊಂಡ್ರು ರಾಜ್ಕುಮಾರ್. ನಾನು ಇದ್ದೆ ಅವಾಗ. ನಮ್ಮ ವೆಂಕಟೇಶ್ ಕುಮಾರದಾಸ, ನಾನು ಅನೇಕ ಹಿರಿಯ ಗುರು ಬಂಧುಗಳಿದ್ವಿ. ರಾಜ್ಕುಮಾರ್ ಅವರ ಮನೆಯೊಳಗೆ 8 ದಿವಸ ಪೂಜೆ. ಆಮೇಲೆ 77ನೇ ಇಸ್ವಿಯೊಳಗೆ ನೆಹರು ಮೈದಾನದೊಳಗೆ ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮ ಆಶ್ರಮಕ್ಕೆ ಕೊಟ್ಟರು. 1984 ಇಲ್ಲಿ KH ಪಾಟೀಲ್ ರೈತ ಭವನದ ಹಿಂದದ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿಕೊಟ್ರು. ಅವರಿಂದ ಒಂದು 4-5 ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸಣ್ಣ ವಯಸ್ಸಲ್ಲೇ ಪುಟ್ಟಯ್ಯ ಕಣ್ಣನ್ನು ಕಳ್ಕೋತಾರೆ. ಅಲ್ಲಿ ತಾಯಿ ಅನಕ್ಷರಸ್ತೆ, ಏನೋ ಒಂದು ನಿರ್ಲಕ್ಷ್ಯ ಆಯಿತು. ಇನ್ನು ಅವರು ಈ ಆಶ್ರಮಕ್ಕೆ ಬಂದಿದ್ದು, ಪಂಚಾಕ್ಷರ ಗವಾಯಿಗಳು ಭೇಟಿಯಾಗಿದ್ದು ಇದೆಲ್ಲ ಯಾವಾಗ ಆಯಿತು? ಇದು 1922. 1922ರಲ್ಲಿ ಅವರ ಮಾವನೇ ಕರ್ಕೊಂಡ್ಬರ್ತಾರೆ, ಚಂದ್ರಶೇಖರ್. ಅವರೇ ಕರ್ಕೊಂಡು ಬಂದು ಅವಾಗ ಸಂಚಾರಿ ಸಂಗೀತ ಪಾಠಶಾಲೆ ಗದಗಂತಿ ಇಲ್ಲ. ಇಲ್ಲಿ ಗುಳೇದ ಗುಡ್ಡ, ಕಮತಿಗಿ, ಬಾಗಲಕೋಟು, ಬದಾಮಿ, ಬಂಕಾಪುರ ಅಲ್ಲಿ 2 ವರ್ಷ, ಅಲ್ಲಿ 1 ವರ್ಷ, 6 ತಿಂಗಳ, 3 ತಿಂಗಳ ಹಿಂಗೆ ನಿರಂತರವಾದ ಸಂಚಾರಿ ಸಂಗೀತ ಪಾಠಶಾಲೆ ಕಟ್ಕೊಂಡೇ ತಿರುಗಬೇಕು. ಯಾವಾಗಲೂ ಹಿಂದೆ 70, 80, 60 ವಿದ್ಯಾರ್ಥಿಗಳು ಹಿಂದೆ. ಅದ್ರ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಇಂಥ ಮಕ್ಕಳು. ಸರ್, ನಮಗೆ ಕೇಳಲಿಕ್ಕೇನೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಅಂದ್ರೂ ಕೂಡ ಇದು ಸತ್ಯನೇ ಮೇಡಮ್. ಅಂದ್ರೆ ನಾವು 2-3 ಜನ ಇವತ್ತಿನ ಮಟ್ಟಿಗೆ ಒಂದು ಸಣ್ಣ ಟ್ರಿಪ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಮೇಡಮ್. ಸಂಗೀತ, ವಿದ್ಯೆ, ಅನ್ನ, ಅದು ಅಂಗವಿಕಲ ಮಕ್ಕಳನ್ನ ಕಟ್ಕೊಂಡು ಗೊತ್ತಿಲ್ಲ ಅಷ್ಟು ಊರೂರು ಅಲೆದಾಡೋದು ಅಂದ್ರೆ ಆಶ್ಚರ್ಯ, ಭಾಳ ಆಶ್ಚರ್ಯ, ಪರಮಾಶ್ಚರ್ಯ ಮೇಡಮ್.
ಅದು ಹೆಂಗೆ ಸಹಿಸ್ಕೊಂಡ್ರು, ಹೆಂಗೆ ಸಾಧಿಸಿದ್ರು, ಅಬ್ಬಾ. ಅದು ಭಗವಂತನಿಗೆ ಗೊತ್ತು ಮೇಡಮ್. ಹಿಂದೆ ಯಾವಾಗಲೂ 79, ಅದು ಅನಾಥರು. ಅನಾಥರು. ಮತ್ತೆ ಅವತ್ತಿನ ಊಟ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಭಿಕ್ಷೆ ಬೇಡಿನೇ ಅವತ್ತಿನ ಹೌದು ಊಟವನ್ನ. ಹೌದು. ಈಗ ವಾರದ ಮನೆ ಅಂತ ಮಾಡ್ತಿದ್ರು. ಇಲ್ಲ ಅಂತಂದ್ರೆ ಸ್ವತಃ ಅವ್ರಿಗೆ ಭಿಕ್ಷೆ ಬೇಡಿದಾಗ ಅದನ್ನೇ ಪ್ರಸಾದ ಮಾಡ್ಕೊಂಡು ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಯಾರಿಗೂ ಕೊರತೆ ಆಗೋಂಗಿಲ್ಲ. ಆ ಮಕ್ಕಳು ಏನು ಊಟ ಮಾಡ್ತಾರೆ ತಾವು ಅದನ್ನೇ ತಗೋಬೇಕು. ವಂಚನೆ ಇಲ್ಲ. ನನಗಾಗಿ ಸ್ಪೆಷಲ್ ಅಂತಿಲ್ಲ. ಅವ್ರು ಏನು ಮಕ್ಕಳು ಅಡುಗೆ ಮಾಡಿರ್ತಾರೆ ಆ ಪ್ರಸಾದನೇ ಇವ್ರಿಗಿರ್ಬೇಕು. ನಿಜವಾದ ಹೆತ್ತ ತಂದೆ ತಾಯಿಗಳಿಗೂ ಕೂಡ ಈ ಪ್ರೀತಿ ಇರೋಕ್ಕಿಲ್ಲ. ಖಂಡಿತ ಖಂಡಿತ. ಅಂಥವ್ರಿಗೆ ಈ ಎಲ್ಲ ಮಕ್ಕಳನ್ನು ನಿಜವಾದ ತಂದೆಯಾದವರು ಪಂಚಾಕ್ಷರ. ಈ ತಂದೆ ತಾಯಿ ಬಂಧು ಬಳಗ ಸಕಲ ಸರ್ವಸ್ವ ಅಂದರೆ ಪಂಚಾಕ್ಷರ ಗವಾಯಿಗಳು. ಆ ಮಕ್ಕಳಿಗೆ ಏನಾದ್ರು ಸ್ವಲ್ಪ ತೊಂದರೆ ಆದರೆ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಸುವಂಥ ಒಬ್ಬ ತಾಯಿ ಹೃದಯ ಪಂಚಾಕ್ಷರ ದೇವರವರು. ಇನ್ನು ಪುಟ್ಟರಾಜ ಗವಾಯಿಗಳು ಯಾವ ಊರಿನಲ್ಲಿ ಅವ್ರನ್ನ ಭೇಟಿ ಮಾಡ್ತಾರೆ ಪಂಚಾಕ್ಷರ ಗವಾಯಿಗಳು? ಅವ್ರು ಭೇಟಿ ಏನು ಮಾಡಲಿಲ್ಲ ಮೇಡಮ್, ಅವ್ರ ಮಾವನೇ ಕರ್ಕೊಂಡು ಮಾವನೇ ಕರ್ಕೊಂಡು ಬಂದ. ಅದೇ ಫಸ್ಟ್ ಭೇಟಿ. ಅದೇ ಫಸ್ಟ್ ಭೇಟಿ. ಅದಕ್ಕಿಂತ ಮೊದಲು ಗೊತ್ತೇ ಇಲ್ಲ. ಅವ್ರ ಮಾವ ಇಲ್ಲಿ ಕಲ್ತವನು ಚಂದ್ರಶೇಖರಯ್ಯ. ಅವಾಗ ಅವನು ಕರ್ಕೊಂಬಂದು ಬುದ್ಧಿ ಇವನಿಗೆ ತಂದೆ ಹೀಗಾಯ್ತು, ತಾಯಿ ಹೀಗ, ಯಾರೂ ಇಲ್ಲ, ನಿಮ್ಮ ಪಾದಕ್ಕೆ ಅರ್ಪಿತ ಅಂತ ಬಿಟ್ಟು ಹೋದರು. ಆವಾಗ ಆ ಮಗುನ ಒಪ್ಕೊಂಡ್ರು. ಅವನಿಗೆ ವಿದ್ಯಾದಾನ ಮಾಡಿದರು. ಅದು ಎಂಥ ವಿದ್ಯಾದಾನ ಮಾಡಿದ್ರು ಅಂದ್ರೆ ಇತಿಹಾಸವೇ ಗಡಗಡ ನಡುಗಬೇಕು ಅಂಥ ರೀತಿಯಲ್ಲಿ ಬೆಳೆಸಿದರು ಅವರು. ಅದ್ಭುತವಾಗಿರುವಂಥ ಸಾಧನೆ. ಪುಟ್ಟರಾಜ ಗವಾಯಿಗಳಂದ್ರೆ 18ನೇ ವರ್ಷಕ್ಕೇ 3 ಭಾಷೆಗಳ ಪಂಡಿತರಾಗ್ತಾನೆ. 18 ವರ್ಷ. ತನ್ನ 18ನೇ ವರ್ಷದಲ್ಲೇ 3 ಭಾಷೆಗಳು ಪ್ರಕಾಂಡ ಪಂಡಿತ. ಕನ್ನಡ, ಹಿಂದಿ, ಸಂಸ್ಕೃತ 3 ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತ. ಉಭಯಗಾನ ವಿಶಾರದ, ಅಖಿಲ ವಾದ್ಯ ಕಂಠೀರವ, ಅಖಂಡ ಬ್ರಹ್ಮಚಾರಿ, ಲಿಂಗ ಪೂಜಾ ನಿಷ್ಠ, ಇಷ್ಟೆಲ್ಲವನ್ನು 18ನೇ ವರ್ಷದೊಳಗೆ ಸಾಧಿಸಿದಂಥ ಅದ್ಭುತವಾಗಿರುವಂಥ ಒಂದು ಕೊಡುಗೆ ಈ ನಾಡಿಗೆ. ರಾಷ್ಟ್ರವೇ ಮೆಚ್ಚಬೇಕು ಅಂಥದ್ದು. ಇಡೀ ಇತಿಹಾಸದಲ್ಲಿ ನಾವು ಇಷ್ಟು ನೋಡಿಲ್ಲ ಮೇಡಮ್. ಅಂಥದ್ದು ಇವರು ಈ ವಯಸ್ಸಿನಲ್ಲಿ ಸಾಧನೆ ಮಾಡಿದ್ರು. ಸ್ವತಃ ಒಂದು ಕಾವ್ಯದರೆ ಅವರೇ ಬರೀತಾರೆ, ನನ್ನ 18ನೇ ವರ್ಷಕ್ಕೇ 3 ಕನ್ನಿಕರು ಕೈ ಹಿಡಿದರು ಅಂತ. ಅದೇ ಕನ್ನಡ, ಹಿಂದಿ, ಸಂಸ್ಕೃತ 3 ಕನ್ನಿಕರು ಕೈ ಹಿಡಿದ್ರು ಅಂತ ಬರೀತಾರೆ.